ಓಂ ಗ್ರಂಥ ಮಹಾತ್ಮೆ. ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 47ನೇ ಅಧ್ಯಾಯ. ಮರಣಕಾಲದ ಇಚ್ಛೆಯನ್ನು ಪಾಲಿಸಿದಿ ಭಕ್ತನ ಪ್ರೇಮದಿ, ಶರಣು ಬಂದಗೆ ಪಂಚಕೋಶ ವಿವೇಕವನು ನೀ ತಿಳುಹಿದಿ. ಎಂತು ಆತ್ಮಜ್ಞಾನ ಬೋಧಿಸಿ ಉದ್ಧರಿಸಿದಿ ಶರಣನ, ಇಂಥ ಭವದಿಂ ತಾರಿಸುವನ ಭಜಿಸರೈ ಗುರುರಾಜನ. ಶ್ರೀ ಸದ್ಗುರುವೇ, ನೀನು ಅನಾದ್ಯನಂತನಿದ್ದರೂ ಲೀಲೆಗೋಸ್ಕರ ಮೂರ್ತಿವಂತನಾಗಿರುವಿ. ಭಕ್ತರನ್ನು ತಾರಣ ಮಾಡುವ ಉದ್ದೇಶದಿಂದ ಗುಣಗಳ ಆಟದಲ್ಲಿ ಪ್ರವರ್ತಿಸಿರುತ್ತಿ. ಅನೇಕ ಭಕ್ತರೆಂಬ ರೂಪಗಳಿಂದಲೂ ನೀನೇ ಇರುತ್ತಿ. ಅವರನ್ನು ನಿನ್ನ ಸುತ್ತಲೂ ಕರೆದುಕೊಂಡು ನೀನು ಇರುವಿ. ಸಂಕಟ ಬಂದಾಗ ರಕ್ಷಿಸೆಂದು ನಿನ್ನನ್ನು ಕರೆದ ಕೂಡಲೇ ನೀನು ಓಡಿ ಬರುವಿ. ಅವರ ಶೋಭೆಯಿಂದ ನೀನು ಶೋಭಿಸುತ್ತಿ, ಅವರ ಸುಖದಿಂದ ನೀನು ಸುಖಿಸುತ್ತಿ, ಅವರ ಭಾವದಿಂದ ನೀನು ದೇವನಾಗಿದ್ದಿ. ಇಲ್ಲವಾದರೆ ನಿರ್ಗುಣತ್ವದಲ್ಲಿಯೇ ಇರುತ್ತಿದ್ದಿ. ನಿರ್ಗುಣದಲ್ಲಿ ಇರುತ್ತಿದ್ದ ನಿನ್ನನ್ನು ಭಕ್ತರು ಭಾವಬಲದಿಂದ ಇಲ್ಲಿಗೆ ಕರೆದು ತಂದುಕೊಂಡರು. ಅವರ ಪುಣ್ಯ ಪ್ರಭಾವದಿಂದ ಅಜನ್ಮನಾದಂಥ ನಿನಗೆ ಜನ್ಮವು ಪ್ರಾಪ್ತವಾಯಿತು. ನಿನ್ನ ಕಾರ್ಯವಾದಂಥ ಭಕ್ತೋದ್ಧಾರಣವನ್ನು ನೀನು ನಾನಾ ಉಪಾಯಗಳಿಂದ ಸ್ವತಃ ಮಾಡುವಿ. ಯಾರ್ಯಾರ ಅಧಿಕಾರವು ಹೇಗೆಂಬುದು ತಿಳಿದು ಅವರಿಗೆ ಯೋಗ್ಯವಾದ ಬೋಧವನ್ನು ಕೊಡುವಿ. ಇದರ ವಿನಃ ನೀನು ಎಲ್ಲ ಪ್ರಾಣಿಗಳ ಮೇಲೆ ಸಮಾನ ದಯಾವಂತನಾಗಿರುತ್ತಿ. ಪಂಡಿತರನ್ನು, ಅಜ್ಞಾನಿಗಳನ್ನು ಕಾಲಕ್ರಮದಿಂದ ನೀನು ಉದ್ಧರಿಸುವಿ. ಇರಲಿ, ಈಗ ಕಥಾನುಸಂಧಾನವನ್ನು ಕೇಳಿರಿ. ಶ್ರೀ ಸಿದ್ಧಾರೂಢ ಸದ್ಗುರು ದಯಾಗನನು ಸಿದ್ಧಾಶ್ರಮದಲ್ಲಿ ಭಕ್ತರಿಗೋಸ್ಕರ ಇರುವನು. ಒಂದಾನೊಂದು ದಿವಸ ಒಬ್ಬ ಸದ್ಭಕ್ತನು ಸದ್ಗುರುಗಳಿಗೆ ನಮಸ್ಕರಿಸಿ, ಹೇ ಸ್ವಾಮಿ, ನಮ್ಮ ಮನೆಯಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣನು ದೂರ ದೇಶದಿಂದ ಬಂದಿರುತ್ತಾನೆ. ಅವನು ವ್ಯಾಧಿಯಿಂದ ಅತ್ಯಂತ ಪೀಡಿತನಾಗಿದ್ದು ಆತನ ಪ್ರಾಣಾಂತವು ಸಮೀಪ ಬಂದಂತೆ ಕಾಣಿಸುತ್ತದೆ. ಆದರೆ ನಿನ್ನ ನಾಮವನ್ನೇ ಕಂಠದೊಳಗೆ ಧಾರಣ ಮಾಡಿಕೊಂಡು ನಿನ್ನ ದರ್ಶನದಿಶೆಯಿಂದ ತಳಮಳಿಸುತ್ತಿದ್ದಾನೆ ಎಂದು ಪ್ರಾರ್ಥಿಸಿದ ಕರುಣಾಪರ ವಚನವನ್ನು ಕೇಳಿ ತತ್ಕಾಲವೇ ಸಿದ್ಧರಾಜರು ಆತನ ಮನೆಗೆ ಹೋದರು. ಮನೆಯಲ್ಲಿ ಪ್ರವೇಶಿಸುವಾಗ ಆ ವೃದ್ಧ ಬ್ರಾಹ್ಮಣನು ಬಂದು ಸ್ವಾಮಿಯವರಿಗೆ ನಮಸ್ಕರಿಸಿ, ಹೇ ದಯಾಳುವಾದ ಸಿದ್ಧರಾಯನೇ, ನಿನ್ನನ್ನು ಕಂಡಾಕ್ಷಣ ದೇಹದಲ್ಲಿ ಶಕ್ತಿ ಬಂತು. ನಿನ್ನ ಭೇಟಿಗೋಸ್ಕರವೇ ಪ್ರಾಣವೂ ನಿಂತಿದೆ. ಭಕ್ತ ಸಖನೇ, ಬೇಗನೆ ಪ್ರಾಪ್ತನಾದಿ. ನನ್ನ ಹೆಸರು ಸುಬ್ಬಯ್ಯ ಶಾಸ್ತ್ರಿ. ಅಮರಗುಂಡ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ನಿಮ್ಮ ಭೆಟ್ಟಿ. ಗುರು ಗಜದಂಡ ಸ್ವಾಮಿಯವರ ಸಭೆಯಲ್ಲಿ ನೀನು ನನ್ನ ವಾದವನ್ನು ಖಂಡನ ಮಾಡಿದೆ. ನಾನು ಒಬ್ಬ ದೊಡ್ಡ ಪಂಡಿತನೆಂಬ ದುರಭಿಮಾನವು ನನಗಿತ್ತು. ಅದನ್ನೆಲ್ಲ ನೀನು ಝಾಡಿಸಿ ತೆಗೆದುಬಿಟ್ಟೆ. ಅಂದಿನಿಂದ ನೀನು ಮಾನ್ಯನಾದಿ. ಕಾಲಾಂತರದಲ್ಲಿ ನನಗೆ ಅನುತಾಪ ಹುಟ್ಟಿ ನಿನ್ನ ದರ್ಶನೋತ್ಸುಕನಾದೆ. ನೀನು ತೀರ್ಥಯಾತ್ರೆಗೆ ಹೊರಟಿರುವೆ ಎಂದು ಕೇಳಿದೆ. ನಾನಾದರೂ ವೈರಾಗ್ಯಭರಿತನಾಗಿ ನಿನ್ನ ದರ್ಶನೇಚ್ಛೆಯಿಂದ ಕ್ಷೇತ್ರಗಳನ್ನು ಸಂಚರಿಸುತ್ತಾ ಕಟ್ಟಕಡೆಗೆ ಇಲ್ಲಿಗೆ ಬಂದೆನು. ಆದರೆ ವ್ಯಾಧಿಯಿಂದ ಶರೀರ ಪೀಡಿತವಾಗಿ ಈಗ ಪ್ರಾಣಾಂತವು ಬಂದೊದಗಿರುವುದು. ನಿನ್ನ ದರ್ಶನವಾಗುವ ತನಕ ಈಶ್ವರನು ನನ್ನ ಪ್ರಾಣವನ್ನು ರಕ್ಷಿಸಿದನು. ಈಗ ಸದ್ಗುರುನಾಥನಾದ ನೀನು ಭೆಟ್ಟಿಯಾದಿ ಎಂದು ಬಹಳ ಆನಂದವಾಯಿತು.
ನನ್ನ ಜನ್ಮಕ್ಕೆ ಧನ್ಯತೆಯು ಬಂತು. ಮನಸ್ಸಿನಲ್ಲಿ ನಿಶ್ಚಿಂತನಾದೆನು. ಜಗತ್ತಿನೊಳಗೆ ಇದ್ದು ಅದಕ್ಕೆ ಪ್ರತ್ಯೇಕವಾಗಿರುವ ನಿನ್ನ ಸ್ವರೂಪವು ನನ್ನಿಂದ ತಿಳಿಯಲಾಗದು. ಅಜಿತ ನಿರ್ವಿಕಾರನಾಗಿರುವಂಥ ನೀನು ನಿರ್ಗುಣನಿದ್ದಿ ಎಂದು ವೇದವು ಹೇಳುತ್ತದೆ. ನಿನ್ನ ನಿರ್ಗುಣ ಸ್ವರೂಪವನ್ನು ತಿಳಿಯುವುದಕ್ಕೋಸ್ಕರ ನನ್ನ ಮನಸ್ಸು ಬಹಳ ಲವಲವಿಸುತ್ತದೆ. ದಯಾಘನನಾದ ನೀನು ಕೃಪಾ ಮಾಡಿದ್ದಾದರೆ ತತ್ಕಾಲವೇ ನಾನು ಜ್ಞಾನವನ್ನು ಹೊಂದುವೆನು. ಈಗ ನೀನು ಪ್ರಾರ್ಥಿಸುವುದೇನೆಂದರೆ, ಈ ದೇಹದಲ್ಲಿ ನನಗೆ ಜ್ಞಾನಾಧಿಕಾರವಿಲ್ಲವೆಂದು. ಹೇ ಸದ್ಗುರು, ನೀನು ಹೇಳುವುದಾದರೆ ನನಗೆ ಇಂಥದ್ದೊಂದು ಪುನರ್ಜನ್ಮ ಕೊಡಬೇಕು. ಅಂಥದ್ದೇನೆಂದರೆ, ನಾನು ನಿತ್ಯದಲ್ಲಿಯೂ ನಿನ್ನ ಸನ್ನಿಧಿಯಲ್ಲಿ ಇದ್ದು ನಿಶ್ಚಯವಾಗಿ ನಿನ್ನ ಸೇವೆಯು ನನಗೆ ಘಟಿಸಬೇಕು. ಇದೇ ನನ್ನ ಕಡೆ ಹೇತುವಾಗಿರುತ್ತದೆ. ಈಗಲಾದರೆ ದೇಹಾಂತ್ಯವಾಗಲಿ ಎಂದು ಪ್ರಾರ್ಥಿಸಿದ ವಾಕ್ಯವನ್ನು ಕೇಳಿ ಸದ್ಗುರುರಾಜರು ಕರುಣೆಯಿಂದ ದ್ರವಿಸುವಂಥವರಾಗಿ ಗದ್ಗದಿತ ಕಂಠದಿಂದ ಶಾಸ್ತ್ರಿಯನ್ನು ಕುರಿತು ಅನ್ನುತ್ತಾರೆ. ಹೇ ಸುಬ್ಬಯ್ಯ ಶಾಸ್ತ್ರಿಯೇ, ಜ್ಞಾನಕಣಿಯೇ, ನೀನು ಅಂತ್ಯಕಾಲದಲ್ಲಿ ಇಂಥ ಸದ್ವಾಸನೆಯನ್ನು ಹಿಡಿದು ದೇಹ ತ್ಯಜಿಸಿ ಹೋಗುವಿ ಎಂಬ ಕಾರಣದಿಂದ ನೀನು ಧನ್ಯನಾದಿ. ಯಂ ವಾಪಿ ಸ್ಮರನ್ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ಶ್ರೀಮದ್ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನ ಕುರಿತು ಹೇಳುತ್ತಾನೆ, ಯಾರ್ಯಾರು ಯಾವ ಯಾವ ಭಾವವನ್ನು ಸ್ಮರಿಸಿ ಅಂತ್ಯಕಾಲದಲ್ಲಿ ದೇಹತ್ಯಾಗವನ್ನು ಮಾಡುವರೋ, ಯಾವಾಗಲೂ ಆ ಭಾವನ್ನೇ ಭಾವಿಸುತ್ತಿರುವ ಅವರು ಅದನ್ನೇ ಹೊಂದುವರು. ಈ ದೇಹವನ್ನು ಬಿಟ್ಟ ಮೇಲೆ ಅಲ್ಪ ಕಾಲದಲ್ಲಿಯೇ ನೀನು ಮತ್ತೊಂದು ಶರೀರವನ್ನು ಪಡೆದು ಅಲ್ಲಿ ನಿನಗೆ ಈ ಗುರುಭಕ್ತಿಯ ಸ್ಮೃತಿಯಾಗಿ ನನ್ನ ಕಡೆಗೆ ಬರುವೆ. ಈ ಪ್ರಕಾರ ಸದ್ಗುರುವಚನವನ್ನು ಶಾಸ್ತ್ರಿಯು ಕೇಳಿ ಆ ದಿವ್ಯ ರೂಪವನ್ನೇ ನೋಡುತ್ತಾ ಮುಖದಿಂದ ಸಿದ್ಧನಾಮವನ್ನು ಉಚ್ಚರಿಸುತ್ತಾ ಪ್ರಾಣವನ್ನು ತ್ಯಜಿಸುವಂಥವನಾದನು. ಅನಂತರ ಸರ್ವ ಬ್ರಾಹ್ಮಣರೂ ಕೂಡಿ ಶಾಸ್ತ್ರೀಯ ಅಂತ್ಯೇಷ್ಟಿಯನ್ನು ಮಾಡಿದರು. ಸಿದ್ಧಾರೂಢರನ್ನು ಪೂಜಿಸಿ ಮಠಕ್ಕೆ ಕಳುಹಿಸಿಕೊಟ್ಟರು. ಬ್ರಹ್ಮನಿಷ್ಠರು ಪಂಡಿತರು ಆಗಿದ್ದ ಮಡಿವಾಳ ಸ್ವಾಮಿಯವರು ಗರಗ ಗ್ರಾಮದಲ್ಲಿರುತ್ತಿರುವಾಗ ನಿತ್ಯದಲ್ಲಿಯೂ ಅವರ ಸೇವೆ ಮಾಡುತ್ತಿರುವ ಶಿವಬಸಪ್ಪನೆಂಬ ಗೃಹಸ್ಥನಿದ್ದನು. ಶಿವಬಸಪ್ಪನು ಹಗಲು ಹೊತ್ತು ನೇಯುತ್ತಿದ್ದು ಸಂಜೆ ಹೊತ್ತಿಗೆ ಸ್ವಾಮಿಯವರ ಸೇವೆಗೋಸ್ಕರ ಹೋಗುತ್ತಿದ್ದನು. ರಾತ್ರಿಯೆಲ್ಲ ಮಠದೊಳಗೆ ಕಳೆದು ಮರುದಿನ ಬೆಳಿಗ್ಗೆ ಮನೆಗೆ ಬರುತ್ತಿರುವನು. ಶಿವಬಸಪ್ಪನು ನಿತ್ಯ ಭಜನ, ಕೀರ್ತನ, ವೇದಾಂತ ಶ್ರವಣ ಮುಂತಾದ್ದು ಮಾಡುತ್ತಾ ಇದ್ದು ದೇಹಾಭಿಮಾನವನ್ನು ಬಿಟ್ಟು ಕಠಿಣವಾದ ಗುರುಸೇವೆಯನ್ನು ಮಾಡುತ್ತಿದ್ದನು. ಆತನ ಪತ್ನಿಯಾದ ಶಿವಲಿಂಗವನು ಬಹು ಆದರದಿಂದ ಪತಿಯ ಮತ್ತು ಗುರುವಿನ ಸೇವೆ ಮಾಡುತ್ತಿದ್ದಳು. ಈ ದಂಪತಿಗಳು ಉತ್ತಮವಾದ ಸದ್ಭಾವವನ್ನು ತಿಳಿದು ಸದ್ಗುರುರಾಯನು ಸಂತುಷ್ಟನಾಗಿ ಶಿವಬಸಪ್ಪನನ್ನು ಕುರಿತು ಒಂದು ದಿನ ಕೇಳುತ್ತಾನೆ, ಶಿವಬಸಪ್ಪನೇ, ನಿನ್ನ ಮನಸ್ಸಿನ ಹೇತು ಏನಿರುವುದು? ಈ ಪ್ರಕಾರ ಮಡಿವಾಳಪ್ಪನವರು ಕೇಳಿದ್ದಕ್ಕೆ ಶಿವಬಸಪ್ಪನು, ಹೇ ಸ್ವಾಮಿ, ನಿನ್ನ ಸೇವೆ ಇಷ್ಟು ದಿವಸ ಪರ್ಯಂತರ ಮಾಡುತ್ತಿರಲು ಈಗ ನನಗೆ ಸಂಸಾರವು ಸೇರದಂತಾಗಿದೆ. ಸೇವೆಯ ಹೊರತು ಎರಡನೇ ಇಚ್ಛೆಯೇ ನನ್ನ ಮನಸ್ಸಿನಲ್ಲಿರುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಸ್ವಾಮಿಯವರು ಅದೇ ಅಭಿಪ್ರಾಯವನ್ನು ಶಿವಲಿಂಗವ್ವಗೆ ವಿಚಾರಿಸಿದ್ದಾಗ ಅವಳು, ನಮ್ಮಲ್ಲಿ ಸಂತತಿ ಇಲ್ಲವಾದ್ದರಿಂದ ಒಬ್ಬ ಸುಪುತ್ರನಾಗಬೇಕೆಂದು ನನ್ನ ಮನಸ್ಸಿನಲ್ಲಿ ಇಚ್ಛೆ ಇರುವುದು ಎಂದು ಅಂದದ್ದು ಕೇಳಿ ಸ್ವಾಮಿಯವರು ಆ ದಂಪತಿಗಳನ್ನು ಕುರಿತು, ಈ ಪ್ರಕಾರದ ಇಚ್ಛೆಯು ಪೂರ್ಣವಾಗಿ ನಿಮ್ಮಲ್ಲಿ ಜ್ಞಾನವಂತನಾಗುವ ಪುತ್ರನು ಉತ್ಪನ್ನನಾಗುವನು ಎಂದು ನುಡಿದರು. ಕೆಲವು ಕಾಲದ ನಂತರ ಶಿವಬಸಪ್ಪನ ಸ್ತ್ರೀಯು ಗರ್ಭಿಣಿಯಾಗಿ ನವಮಾಸಾಂತ್ಯದಲ್ಲಿ ಸುಂದರನಾದ ಪುತ್ರನನ್ನು ಪ್ರಸವಿಸಿದಳು. ಆಗ ಒಬ್ಬ ಜೋಯಿಸನು ಬಂದು ಮಗುವಿನ ಲಕ್ಷಣಗಳನ್ನು ನೋಡಿ, ಈತನು ಈಶ್ವರದತ್ತ ಪುತ್ರನಿದ್ದಾನೆ, ಆದ ಕಾರಣ ಈತನಿಗೆ ಶಿವಪುತ್ರನೆಂದು ಹೆಸರಿಡತಕ್ಕದ್ದು. ಈತನೊಬ್ಬ ಯೋಗಭ್ರಷ್ಟನೂ ಜನ್ಮಕ್ಕೆ ಬಂದಿರುವನು. ನಿರ್ದುಷ್ಟನಾದ ಇವನು ಮುಂದೆ ಸದ್ಗುರು ಕೃಪೆಯಿಂದ ಬ್ರಹ್ಮನಿಷ್ಠನಾಗಿ ಕುಲ ಉದ್ಧಾರಕನಾಗುವನು ಎಂದು ಹೇಳಿ ಹೋದನು. ದಿನೇ ದಿನೇ ಆ ಬಾಲಕನು ಬೆಳೆಯುತ್ತಾ 12 ವರ್ಷ ವಯಸ್ಸಿನಲ್ಲಿ ಆತನಿಗೆ ಲಗ್ನ ಮಾಡಿದರು. ಆದರೆ 15 ವರ್ಷ ವಯಸ್ಸಾದಾಗ ಮಹಾವೈರಾಗ್ಯ ಪ್ರಾಪ್ತವಾಗಿ ಸ್ತ್ರೀಯು ಮಾತೃಗೃಹದಲ್ಲಿರುವಾಗ ಶಿವಪುತ್ರನು ತಂದೆ ತಾಯಿಗಳಿಗೆ ಹೇಳದೆ
ಮನೆ ಬಿಟ್ಟು ಹೊರಟು ನೆಟ್ಟಗೆ ಹುಬ್ಬಳ್ಳಿಗೆ ಬಂದನು. ಶ್ರೀ ಸಿದ್ಧಾರೂಢರ ಬಳಿಗೆ ಬಂದು ಅವರ ಚರಣಗಳನ್ನು ದೃಢವಾಗಿ ಹಿಡಿದು, ದಯಾಳುಗಳಾಗಿಯೂ ಕರುಣಾಕರನಾಗಿಯೂ ಇರುವ ಸದ್ಗುರುವೇ, ನಿನ್ನನ್ನು ಕುರಿತು ನಾನು ಶರಣು ಬಂದಿರುತ್ತೇನೆ. ನಿನ್ನ ಹೊರತು ಅನ್ಯ ರಕ್ಷಕರಿಲ್ಲವಾದ್ದರಿಂದ ಹೇ ದೀನನಾಥನೇ, ನನ್ನನ್ನು ಈ ಭವದೊಳಗಿಂದ ತಾರಿಸುವಂಥವನಾಗು. ನನ್ನನ್ನು ನಿನ್ನ ಪಾದದಲ್ಲೇ ಇರಿಸಿಕೋ ಎಂದು ಪ್ರಾರ್ಥಿಸಿದನು. ಆಗ ದಯಾಳುವಾದ ಸದ್ಗುರು ಸಿದ್ದರಾಯನು ಆತನನ್ನು ಎತ್ತಿ ಅಭಯವನ್ನು ಕೊಟ್ಟು, ನೀನು ಇಲ್ಲಿ ನಿರ್ಭಯ ಚಿತ್ತದಿಂದಿರು, ಇಲ್ಲಿ ನಿನಗೆ ಸಂಸಾರ ಭಯವಿಲ್ಲ ಎಂದು ನುಡಿದನು. ಸದ್ಗುರುಗಳು ಇವನ ಗುರುತು ಹಿಡಿದರು. ಅಂತ್ಯಕಾಲದ ಇಚ್ಛೆಯನ್ನು ಪೂರೈಸಲಿಕ್ಕೆ ಪುನರ್ಜನ್ಮವನ್ನು ಪಡೆದುಕೊಂಡು ಬಂದ ಸುಬ್ಬಯ್ಯ ಶಾಸ್ತ್ರಿಯೇ ಇವನು ಎಂದು ಮನಸ್ಸಿನಲ್ಲಿ ತಿಳಿದುಕೊಂಡರು. ಈತನಿಗೆ ವಿದ್ಯಾ ಸಂಸ್ಕಾರವಿರುವುದರಿಂದ ಚತುರನಾದ ಪಂಡಿತನಾಗುವನು ಮತ್ತು ವೇದಾಂತ ವಿಚಾರವನ್ನು ಮಾಡಿ ಈತನು ಬ್ರಹ್ಮಜ್ಞಾನವನ್ನು ಪಡೆಯುವನು ಎಂದು ಸಿದ್ಧಾರೂಢರು ತಿಳಿಯುವಂಥವರಾದರು. ಶಿವಪುತ್ರನು ಸಂಸ್ಕೃತ ವಿದ್ಯಾ ಕಲಿಯುವ ದಿಸೆಯಿಂದ ಸದ್ಗುರುಗಳು ಆತನನ್ನು ಸಂಸ್ಕೃತ ಪಾಠಶಾಲೆಗೆ ಕಳುಹಿಸಿದರು. ಅಲ್ಲಿ ಶೀಘ್ರದಿಂದ ವಿದ್ಯಾ ಪೂರ್ಣ ಮಾಡಿ ಆತನು ಸರ್ವ ವೇದಾಂತ ಗ್ರಂಥಗಳನ್ನು ತಾನೇ ಅಭ್ಯಾಸಿಸಿದನು. ಸರ್ವ ವೇದಾಂತದಲ್ಲಿ ಪಾರಂಗತನು, ಷಟ್ಶಾಸ್ತ್ರಗಳಲ್ಲಿ ಬಹು ನಿಪುಣನು ಆದ ಮೇಲೆ ಶಿವಪುತ್ರನು ಸನ್ಯಾಸಾಶ್ರಮವನ್ನು ಗುರುಗಳಿಂದ ಸ್ವೀಕರಿಸಿ ತ್ರಿಕರಣ ನಿಯತನಾದನು. ಒಂದು ದಿನ ಶಿವಪುತ್ರನನ್ನು ಕುರಿತು ಸಿದ್ಧಾರೂಢರು, ಈ ಕಲ್ಲನ್ನು ಎತ್ತಿಕೊಂಡು ತೀವ್ರವಾಗಿ ಓಡು ಎಂದು ಹೇಳಿದ ಕೂಡಲೇ ಆತನು ಹಾಗೇ ಮಾಡಿದನು. ಕಲ್ಲು ಬಹಳ ಭಾರವಾಗಿದ್ದು ಓಡುವಾಗ ಶಿವಪುತ್ರನು ಬಹಳ ಸೋತು ಹೋಗಿ ಎಡವಿ ಭೂಮಿಗೆ ಬಿದ್ದನು. ಶರೀರವೆಲ್ಲ ಗಾಯವಾಗಿ ಆತನು ದುಃಖದಿಂದ ಬಹುಖಿನ್ನನಾದನು. ಆತನನ್ನು ನೋಡಿ ಸದ್ಗುರುಗಳು, ನಿನಗ್ಯಾಕೆ ದುಃಖವಾಗುವುದು, ಮ್ಲಾನವದನಾಗಿ ಯಾಕಿರುವಿ ಎಂದು ಕೇಳಿದ್ದಕ್ಕೆ ಶಿವಪುತ್ರನು, ನನಗೆ ಮೈಯೆಲ್ಲ ನೋಯುತ್ತದೆ ಎಂದು ಉತ್ತರ ಕೊಟ್ಟನು. ಆಗ ಸದ್ಗುರುಗಳು, ನೀನು ದೇಹವೇ ನಾನೆಂದು ತಿಳಿಯುವುದರಿಂದ ದುಃಖ ಭೋಗಿಸಬೇಕಾಗುವುದು. ದೇಹಕ್ಕೆ ದುಃಖವು ಸಹಜವಾಗಿರುತ್ತದೆ. ಅದರ ಅಭಿಮಾನ ಹಿಡಿಯುವುದರಿಂದ ನಿನಗೆ ದುಃಖವು ಭಾಷಿಸುತ್ತದೆ. ಈ ದೇಹವು ಎಂದು ನೀನು ತಿಳಿಯುವಾಗ ದೇಹ ನೀನು ಹೇಗಾಗುವಿ? ಇಲ್ಲಿ ಬಿದ್ದಿರುವ ಕಲ್ಲು ನೀನು ನೋಡುತ್ತಿ, ಆದರೆ ಅದೇ ತಾನೆಂದು ನೀನು ಹೇಳಲಲ್ಲಿ. ಇದೇ ಪ್ರಕಾರ ಜಡವಾಗಿರುವ ಈ ದೇಹವನ್ನು ಆತ್ಮತ್ವದಿಂದ ಹೇಗೆ ತಿಳಿಯುವಿ ಎಂದು ಹೇಳಿದ್ದು ಕೇಳಿ ಶಿವಪುತ್ರನು ವಿಚಾರ ಮಾಡಲಿಕ್ಕೆ ಆರಂಭಿಸಿದನು. ನಿತ್ಯ ಏಕಾಂತದಲ್ಲಿ ಹೋಗಿ ಈ ಸದ್ಗುರು ವಚನವನ್ನು ಮನನ ಮಾಡುತ್ತಿದ್ದು, ನಾನು ದೇಹವಲ್ಲ ಎಂದು ಗುರುಳನ್ನುತ್ತಾರೆ. ಜಡತ್ವದಿಂದ ಅದು ನಮಗೆ ಪ್ರತ್ಯೇಕವಾಗಿರುತ್ತದೆ. ಹಾಗಾದರೆ ಇಂದ್ರಿಯಗಳು ನಾನಿದ್ದು ಚೇಷ್ಟಿಸುತ್ತೇನೆ ಎಂದು ತಿಳಿದನು. 1 ವರ್ಷ ತನಕ ಮನನ ಮಾಡುತ್ತಾ ಇದನ್ನೇ ನಿಶ್ಚಯ ಮಾಡುವಂಥವನಾದನು. ಸದ್ಗುರುನಾಥನಾದರೂ ಈ ಪ್ರಕಾರ ಆತನ ಭಾವವನ್ನು ತಿಳಿದು ಏನು ಮಾಡಿದರು ಅಂದರೆ, ಮೆಣಸಿನಕಾಳು ಜಜ್ಜಿ ಅದರ ನೀರು ಸ್ವಲ್ಪ ತಯಾರಿಸಿಕೊಂಡು ಶಿವಪುತ್ರನನ್ನು ಸಮೀಪ ಕರೆದು ಅಕಸ್ಮಾತ್ತಾಗಿ ಅವನ ಕಣ್ಣೊಳಗೆ ಆ ನೀರನ್ನು ಚೆಲ್ಲಿದರು. ಆಗ ಆತನು ಕಣ್ಣು ಉರಿಯುತ್ತದೆ ಎಂದು ಕಣ್ಣು ಒರೆಸಿಕೊಳ್ಳುತ್ತಾ ಅಂದನು. ಆಗ ಸಿದ್ಧಾರೂಢರು, ಕಣ್ಣು ಉರಿಯುವುದನ್ನು ನೀನು ಅರಿಯುವುದರಿಂದ ನೀನು ಕಣ್ಣು ಹೇಗಾಗುವಿ ನನಗೆ ಹೇಳು. ನೀನು ಇಂದ್ರಿಯಗಳೇ ತಾನೆಂದು ಹೇಳುವುದಾದರೆ 10 ಇಂದ್ರಿಯಗಳಿರುತ್ತವೆ. ಇವುಗಳ ಪೈಕಿ ನೀನು ಯಾವ ಇಂದ್ರಿಯ ಇದ್ದಿ, ಅಥವಾ 10 ಇಂದ್ರಿಯಗಳು ನೀನೊಬ್ಬನಿದ್ದೀಯೋ ಎಂದು ಹೇಳಿದ್ದು ಕೇಳಿ ಶಿವಪುತ್ರನು ತನ್ನೊಳಗೆ ವಿಚಾರಿಸುತ್ತಾನೆ. ಸತ್ಯವಾಗಿ ಮನಸ್ಸು ಒಂದೇ ಎಲ್ಲ ಇಂದ್ರಿಯಗಳ ಚಾಲಕವಾಗಿರುತ್ತದೆ. ಆದ್ದರಿಂದ ನಿಜವಾಗಿ ನಾನು ಮನಸ್ಸು ಇರುವೆನು. ಯಾಕೆಂದರೆ ನನ್ನಿಂದ ಎಲ್ಲ ಸಂಕಲ್ಪ ವಿಕಲ್ಪಾದಿಗಳು ಇಂದ್ರಿಯ ವ್ಯಾಪಾರಗಳು ಉಂಟಾಗುತ್ತವೆ ಮತ್ತು ಎಲ್ಲ ವೃತ್ತಿ ರೂಪದಿಂದ ನಾನೇ ಇದ್ದೇನೆ. ಈ ಪ್ರಕಾರ ಪುನಃ 1 ವರ್ಷ ಪರ್ಯಂತ ಮನನ ಮಾಡಿ ಮನವೇ ತಾನೆಂಬುದಾಗಿ ನಿರ್ಧರಿಸಿದನು. ಹೀಗಿರುತ್ತಾ ಒಂದಾನೊಂದು ದಿವಸ ಸದ್ಗುರುಗಳು ಆತನನ್ನು ಕರೆದು, ನೀನು ಏನು ಇದ್ದಿ ನನಗೆ ಹೇಳು ಎಂದು ಕೇಳಿದಾಗ ಶಿವಪುತ್ರನು, ನಾನು ಸಂಕಲ್ಪ ವಿಕಲ್ಪ ಮಾಡುತ್ತೇನೆ. ನನಗೆ ಪುಣ್ಯ ಪಾಪಗಳು ಸರ್ವ ತಾಪಗಳು ಆಗುವುದರಿಂದ ಇವಕ್ಕೆ ಸ್ಥಾನವಾಗಿರುವ ಮನವೇ ನಾನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಸದ್ಗುರುಗಳು, ಇಂಥ ವಿಕಾರ
ಯುಕ್ತವಾದ ಮನಸ್ಸಿನ ಎಲ್ಲ ವೃತ್ತಿಗಳನ್ನು ಇಂತಿಂಥವು ಎಂದು ನೀನು ನಿರ್ಧಾರ ಮಾಡುತ್ತಿ. ಇಂಥವನಾದ ನೀನು ಯಾರು ಎಂದು ವಿಚಾರ ಮಾಡಿ ನನಗೆ ಹೇಳು ಎಂದು ಅಂದರು. ಅನಂತರ ಶಿವಪುತ್ರನು ಏಕಾಂತದಲ್ಲಿ ಹೋಗಿ ಮತ್ತೊಮ್ಮೆ ವರ್ಷ ತನಕ ಮನನ ಮಾಡುತ್ತಿದ್ದು, ವೃತ್ತಿಜಾಲವನ್ನು ನಾನೇ ನಿಶ್ಚಯಿಸುತ್ತಿರುವೆನು. ಆದ್ದರಿಂದ ನಾನು ಬುದ್ಧಿ ಇರುತ್ತೇನೆ, ಸುಖ ದುಃಖಗಳನ್ನು ನಾನು ತಿಳಿಯುತ್ತೇನೆ, ಕರ್ತಾಭೋಕ್ತ ಎಂಬುವನಾಗಿ ನಾನೇ ಇದ್ದೇನೆ. ಆದ್ದರಿಂದ ನಾನು ಬುದ್ಧಿ ಇದ್ದೇನೆ ಎಂದು ನಿರ್ಣಯಿಸಿದನು. ವರ್ಷಾಂತದಲ್ಲಿ ಶಿವಪುತ್ರನು ಸದ್ಗುರುಗಳ ಕಡೆಗೆ ಹೋಗಿ ನಾನು ನಿಶ್ಚಯವಾಗಿ ಬುದ್ಧಿ ಇದ್ದೇನೆ ಅಂದನು. ಆಗಲೇ ಸದ್ಗುರುಗಳು ಏನೊಂದು ಮಾತನಾಡದೆ ಏನು ಮಾಡಿದರೆಂದರೆ, ಒಂದು ದಿನ ಪ್ರಭಾತ ಕಾಲದಲ್ಲಿ ಶಿವಪುತ್ರನು ಎಚ್ಚರವಾಗುವ ಮೊದಲು ಸಿದ್ಧರು ಅವನ ಸಮೀಪ ಬಂದು ಬೆನ್ನ ಮೇಲೆ ಚಪ್ಪರಿಸಿದರು. ಆತನು ಗಡಬಡಿಸಿ ಎದ್ದ ಕೂಡಲೇ ಅವನಿಗೆ ವಿಚಾರಿಸುತ್ತಾರೆ, ಇಷ್ಟು ಹೊತ್ತಿನ ತನಕ ನೀನು ಏನು ಅನುಭವಿಸುತ್ತಾ ಇದ್ದಿ? ನನಗೆ ಹೇಳು ಎಂದು ಕೇಳಲು ಆತನು, ನಾನು ಏನೇನೂ ಅರಿಯುತ್ತಿಲ್ಲ, ನನ್ನ ಅನುಭವಕ್ಕೆ ಏನೇನೂ ಬಂದಿಲ್ಲ ಎಂದು ಪ್ರತ್ಯುತ್ತರ ಕೊಟ್ಟನು. ಅದಕ್ಕೆ ಸದ್ಗುರುಗಳು, ತಾನು ಬುದ್ಧಿ ಎಂದು ನೀನು ಹೇಳುವಿ, ಹಾಗಾದರೆ ನೀನು ಎಲ್ಲಿದ್ದಿ ಎಂದು ಕೇಳಿದ್ದಕ್ಕೆ ಶಿವಪುತ್ರನು, ನಾನು ಶೂನ್ಯನಿದ್ದೆ, ಸುಖದ ಹೊರತು ನಿದ್ರೆಯಲ್ಲಿ ಮತ್ತೇನು ತಿಳಿಯುತ್ತಿದ್ದಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ದಯಾಪರರಾದ ಸಿದ್ಧಾರೂಢರು, ಸಜ್ಜನನ ಶಿವಪುತ್ರನೇ ಕೇಳು, ತಾನು ಇದ್ದೆ ಅನ್ನುವುದರಿಂದ ನೀನು ಸತ್, ಶೂನ್ಯವನ್ನು ತಿಳಿಯಿದೆಯಾದ್ದರಿಂದ ನೀನು ಚಿತ್, ಮತ್ತು ಸ್ವರೂಪ ಸುಖ ಮಾತ್ರ ಅನುಭವಿಸುತ್ತಿದ್ದೀಯಾದ್ದರಿಂದ ನೀನು ಆನಂದನು. ಈ ಪ್ರಕಾರ ಸಚ್ಚಿದಾನಂದ ಸ್ವರೂಪನೇ ಇದ್ದಿ. ಇದೇ ನಿನ್ನ ನಿತ್ಯ ಸ್ವರೂಪವಿದ್ದು ಅದಕ್ಕೆ ಪುಣ್ಯ ಪಾಪಗಳು ಹತ್ತುವುದಿಲ್ಲ. ಅದೇ ಈ ಜಗದ್ರೂಪವಾಗಿ ಭಾಷಿಸುತ್ತದೆ. ನೀನು ಸದಾ ಚಿದ್ರೂಪನಿದ್ದಿ. ಜಡದೇಹವನ್ನು ನೀನು ತಿಳಿಯುತ್ತಿ. ಇಂದ್ರಿಯಗಳನ್ನು ಪ್ರೇರಿಸುವಂಥ ಪ್ರಾಣಕ್ಕಾದರೂ ನೀನು ಪ್ರೇರಿಸುತ್ತಿ. ಪ್ರಾಣದ ಚಲನಾದಿಗಳನ್ನು ಮನಸ್ಸಿನಿಂದ ತಿಳಿಯುತ್ತಿ. ಮನೋವೃತ್ತಿಗಳನ್ನು ಬುದ್ಧಿಯಿಂದ ಅರಿಯುತ್ತಿ. ಬುದ್ಧಿಯ ವ್ಯಾಪಾರಗಳಿಗಾದರೂ ನೀನು ಸ್ವತಃ ಸಾಕ್ಷಿಯಾಗಿದ್ದಿ. ಇಂಥ ಸಾಕ್ಷಿ ರೂಪದಿಂದ ನೀನು ಅಹೋರಾತ್ರಿ ವರ್ತಿಸುತ್ತಿರು. ಈ ಅಭ್ಯಾಸವನ್ನು ಎಂದೂ ಬಿಡಬೇಡ. ಅಖಂಡ ವೈರಾಗ್ಯ ವೃತ್ತಿಯಿಂದ ಇರುತ್ತಾ ಯಾವಾಗಲೂ ದೇಹದಲ್ಲಿ ನಿರಭಿಮಾನನಾಗಿರೋ. ಇಂಥ ನಿರ್ವಿಕಾರ ಸ್ವರೂಪವೇ ತಾನೆಂದು ನಿತ್ಯ ತಿಳಿಯುವಂಥವನಾಗು. ಸರ್ವಕಾಲದಲ್ಲಿಯೂ ಇರಬೇಕಾಗಿರುವಂತಹ ಸ್ವರೂಪ ಧ್ಯಾನವನ್ನು ವಿಷಯಗಳ ಸಲುವಾಗಿ ಎಂದೂ ಬಿಡಬೇಡ. ವೇದಾಂತ ಚರ್ಚಾ, ಶ್ರವಣ, ಮನನ, ನಿಧಿಧ್ಯಾಸನ ಇವುಗಳಲ್ಲಿಯೇ ಪ್ರವೃತ್ತಿ ಇದ್ದು ಕಾಲಹರಣ ಮಾಡುತ್ತಿರು ಎಂದು ಅಂದವಚನ ಕೇಳಿದ ಕೂಡಲೇ ಶಿವಪುತ್ರನ ಮನಸ್ಸು ಸ್ವರೂಪಾಕಾರವಾಗಿ ಪೂರ್ಣ ಬ್ರಹ್ಮಾನಂದವು ಅನುಭವಕ್ಕೆ ಬಂತು. ಅನಂತರ ಎದ್ದು ಪ್ರಾರ್ಥಿಸಿದ್ದೇನೆಂದರೆ, ಹೇ ದಯಾಳುವಾದ ಸಿದ್ಧಾರೂಢನೇ, ನನ್ನ ಜನ್ಮವು ಸಾರ್ಥಕವಾಯಿತು. ನಿನ್ನ ಕೃಪೆಯಿಂದ ನನಗೆ ಆತ್ಮಾನುಭವ ಪ್ರತೀತಿಯಾಯಿತು. ಈಗ ಅನನ್ಯ ಭಾವದಿಂದ ನಿನ್ನ ಚರಣದಲ್ಲಿ ಪ್ರಾರ್ಥಿಸುವುದೇನೆಂದರೆ, ನನ್ನ ಮೇಲೆ ಕೃಪೆಯಿಂದ ಯೋಗ್ಯವಾದ ಸೇವೆಯನ್ನು ಕೊಟ್ಟು ಸದಾ ನಿನ್ನ ಸ್ಮರಣದಲ್ಲಿಯೇ ಇರಗೊಡಬೇಕು. ಈ ಪ್ರಕಾರ ಪ್ರಾರ್ಥನೆಯನ್ನು ಕೇಳಿ ಆನಂದಮೂರ್ತಿಯಾದ ಸದ್ಗುರುಗಳು, ನೀನು ಮಾಡತಕ್ಕ ಸೇವಾ ಕಾರ್ಯವು ಯಾವುದೆಂದರೆ, ಮುಮುಕ್ಷು ಜನರಿಗೋಸ್ಕರ ವೇದಾಂತ ಗ್ರಂಥವನ್ನು ಬಹು ಪ್ರೇಮದಿಂದ ನಿರೂಪಿಸತಕ್ಕದ್ದು. ಇಂಥ ಲೋಕೋದ್ಧಾರ ಕಾರ್ಯವನ್ನು ಆರಂಭಿಸುವ ನಿಶ್ಚಯವನ್ನು ಮಾಡು. ಆದ್ದರಿಂದ ಈ ನಿನ್ನ ಜ್ಞಾನವು ದೃಢವಾಗುವುದು ಎಂದು ಭಾಷಣ ಮಾಡಿದರು. ಆಗ ಶಿವಪುತ್ರನು ಗುರು ಆಜ್ಞೆ ಪ್ರಮಾಣವೆಂದು ಆ ದಿವ್ಯ ಚರಣಗಳಲ್ಲಿ ಮಸ್ತಕವನ್ನಿಟ್ಟನು. ಅಂದಿನಿಂದ ಆತನು ಪ್ರತಿದಿನದಲ್ಲಿ ಗುರು ಸಮಕ್ಷಮದಲ್ಲಿ ಶಾಸ್ತ್ರ ವಿವರಿಸುವುದಕ್ಕೆ ಪ್ರವರ್ತನಾದನು. ಆತನ ವೇದಾಂತ ವಿವೇಚನವನ್ನು ಕೇಳಿದ ಮಾತ್ರದಿಂದ ಶ್ರೋತಾಜನರಿಗೆ ಮನವು ಉನ್ಮನವಾಗಿ ವೃತ್ತಿ ತದಾಕಾರವಾಗಿ ಗುರುಪಾದಗಳಲ್ಲಿ ಅವರು ಲೀನರಾಗಿ ಹೋಗುವರು. ಶಿವಪುತ್ರನು ರಚಿಸಿದ ವೇದಾಂತ ಚಂದ್ರಿಕೆ ಎಂಬ ವಿಚಾರಪರ ಗ್ರಂಥವು ಮುಮುಕ್ಷು ಜನರಿಗೆ ಬಹಳ ಉಪಯುಕ್ತವಾಗಿದ್ದು, ಅದರೊಳಗೆ ಆತನ ಜ್ಞಾನ ಮತ್ತು ವಿಚಾರ ಶಕ್ತಿಯು ಪೂರ್ಣವಾಗಿ ಹೊಳೆಯುತ್ತದೆ. ಸದ್ಗುರುರಾಯನು ಧನ್ಯನು. ಜೀವನಿಗೆ ಈತನ ಕೃಪೆಯಿಂದ ಭವಭಯವು ನಾಶವಾಗುವುದು ಮತ್ತು ಜೀವಭಾವು ಹೋಗಿ ನಿರಾಮಯ ಸ್ವರೂಪವಾದ ಬ್ರಹ್ಮವೇ ತಾನಾಗುವನು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸ್ವರೂಪಾಭ್ಯಾಸ ಮಾಡುವಂಥ ಅತಿ ಮಧುರವಾದ ಈ 47ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರು ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು.